ರಿಪಬ್ಲಿಕ್ ನಲ್ಲಿ ಬಿಗ್ ಎಕ್ಸ್ಪೋಸ್ ಈ ಪ್ರಕರಣದಲ್ಲಿ ಮಾಡಿದಂತದ್ದು ಯಾವ್ಯಾವ್ದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಪ್ರಕರಣ ಆರಂಭ ಆದಾಗಿನಿಂದಾನು ಕೂಡ ಇದರ ಪ್ರತಿಯೊಂದು ತಿರುವಿಗೆ ಕಾರಣವಾಗಿದ್ದು ಬಿಗ್ ಎಕ್ಸ್ಪೋಸ್ ಗಳನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಉದಾಹರಣೆಗೆ ಸುಜಾತಾ ಭಟ್, ಮೊದಲನೇದಾಗಿ ಸುಜಾತಾ ಭಟ್, ಅನನ್ಯ ಭಟ್ ಅನ್ನೋ ಪಾತ್ರ ಇದ್ದದ್ದೇ ಸುಳ್ಳು, ತನಗೆ ಮಗಳೇ ಇಲ್ಲ ಅಂತ ಮೊದಲು ಒಪ್ಪಿಕೊಂಡಿದ್ದು ಇದೇ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ, ನಮ್ಮ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ. ಅಷ್ಟೇ ಅಲ್ಲ, ಅವರು ಒಪ್ಕೊಂಡಿದ್ದು ಮರುದಿನ ಬೆಳಗ್ಗೆ ಈ ಮಾಸ್ಕ್ ಮ್ಯಾನು ತಾನು ಕೂಡ ಹೇಳ್ತಾ ಇರುವಂತದ್ದು ಪೂರ್ಣ ಸತ್ಯ ಅಲ್ಲ ಅಂತ SIT ಮುಂದೆ ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಯ್ತಾ. ಮತ್ತೆ ಇಡೀ ಪ್ರಕರಣಕ್ಕೊಂದು ಬಹುದೊಡ್ಡ ತಿರುವನ್ನ ಕೊಟ್ಟಿದ್ದು ಸುಜಾತಾ ಭಟ್ ಪ್ರಕರಣ, ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಆಕೆ ಒಪ್ಕೊಂಡಂತಹ ಸುಳ್ಳು. ಇನ್ನು ಮುಂದೆ ನಾವು ನೋಡೋದಾದ್ರೆ ರಿಪಬ್ಲಿಕ್ ಮಾಡಿದಂತಹ ಇನ್ನೊಂದು ಬಿಗ್ ಎಕ್ಸ್ಪೋಸ್, ಆ ಬುರ್ಡೆ ಎಲ್ಲಿಂದ ಬಂತು ಅಂತ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಆ ಬುರ್ಡೆ ಹಿಂದೆ ಬಿತ್ತು. ಆ ಬುರ್ಡೆ ಎಲ್ಲಿಂದ ಬಂತು ಅಂತ ಸಂಶೋಧನೆ ಮಾಡ್ತಾ ಹೋದಾಗ ಮತ್ತು SIT ಯಾವ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದೆ ಅನ್ನೋದನ್ನ ಫಾಲೋ ಅಪ್ ಸ್ಟೋರೀಸ್ ಮಾಡ್ತಾ ಹೋದಾಗ ಗಿರೀಶ್ ಮಟ್ಟಣ್ಣವರ ಬುರ್ಡೆ ತಂದಿದ್ದು ಅನ್ನೋ ಅಲ್ಲಿಗೆ ಬಂದು ನಿಂತ್ಕೊಂತು. ಇವತ್ತು ನೀವು ನೋಡಿದಿರಿ, ಇವತ್ತಿನ ಅಪ್ಡೇಟ್ ಏನಿದೆ ಅನ್ನೋದನ್ನ ನೋಡಿದಿರಿ. ಜಯಂತ್ ಟಿ ಚಿನ್ನಯ್ಯಗೆ ಆ ಬುರ್ಡೆಯನ್ನ ಕೊಟ್ಟಿದ್ದ, ಗಿರೀಶ್ ಮಟ್ಟಣ್ಣವರಿಗೆ ಆ ಬುರ್ಡೆಯನ್ನ ಕೊಟ್ಟಿದ್ದು ಸೌಜನ್ಯ ಮಾವ ಅನ್ನುವಂಥದ್ದು ಈಗ ಸಾಯಂಕಾಲ ಬಂದಿರತಕ್ಕಂಥ ಅಪ್ಡೇಟ್. ಚಿನ್ನಯ್ಯನ ಜಾತಕವನ್ನ ಬಟ ಬಯಲು ಇಂಚಿಂಚು ಎಳೆಯಾಗಿ ಇಡೀ ಕರ್ನಾಟಕದ ಜನರ ಮುಂದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತು. ಅವರ ಮೊದಲನೇ ಪತ್ನಿಯನ್ನ ಮಾತನಾಡಿಸ್ತು ಮಂಡ್ಯಕ್ಕೆ ಹೋಗಿ, ಆನಂತರ ಚಿನ್ನಯ್ಯನ ಊರು ಸತ್ಯಮಂಗಲ, ಅಲ್ಲಿ ಹೋಗಿ ಆ ಇಡೀ ಊರು, ಆತನ ಎರಡನೇ ಪತ್ನಿ ಮತ್ತು ಕುಟುಂಬ ಪ್ರತಿಯೊಂದು, ಆತ ಎಲ್ಲಿಯವನು, ಏನ್ ಮಾಡ್ತಾ ಇದ್ದ, ಆತನ ಇಡೀ ಜಾತಕ ಏನು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತು. ಆನಂತರ ಈ ಕೇರಳದಲ್ಲಿ ಇದ್ದುಕೊಂಡು ಕಥೆ ಕಟ್ಟಿದ ಮತ್ತೊಬ್ಬ ಯೂಟ್ಯೂಬರ್ ಮನಾಫ್ ಹೇಗೆ ಕಥೆ ಕಟ್ಟಿದ, ಆತ ವಿಡಿಯೋ ಅಪ್ಲೋಡ್ ಮಾಡಿದ್ ಹೇಗೆ, ಆ ಬುರ್ಡೆ ವಿಡಿಯೋ ತಂದೆ ಒರಿಜಿನಲ್ ಅಂತ ಅಪ್ಲೋಡ್ ಮಾಡಿದ್ನಲ್ಲ, ಟೈಮಿಂಗ್ಸ್ ಏನಿತ್ತು ಅದರದ್ದು, ಈ ಎಲ್ಲ ವಿಚಾರವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಲೇಡಿ ಒಬ್ರು ಬರ್ತಾರೆ ಇದ್ರ ಮಧ್ಯದಲ್ಲಿ, ನಾನು ಸೌಜನ್ಯ ಪ್ರಕರಣಕ್ಕೆ ಸಾಕ್ಷಿ ಅಂತ ಬರ್ತಾರೆ, ನಾನು ಒಡನಾಡಿ ಸಂಸ್ಥೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂತ ಬರ್ತಾರೆ. ಆಕೆಯ ಕಥೆಯನ್ನು ಕೂಡ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸಿಎಂ ಹೇಳ್ಬಿಡ್ತಾರೆ, ಇಷ್ಟು ದಿವಸ ಯಾಕೆ ಕೂತ್ಕೊಂಡಿದ್ಯಮ್ಮ, ಇವ್ರು ಯಾಕೆ ಸಿಬಿಐಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಲ್ಲ ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ, ಸತ್ಯ ಗೊತ್ತಿದ್ರೆ ಇಷ್ಟು ವರ್ಷ ಯಾಕೆ ಹೇಳಲಿಲ್ಲ ಅಂತ ಮುಖ್ಯಮಂತ್ರಿಗಳು ಕೇಳ್ತಾರೆ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಸಂತೋಷ್ ಕುಮಾರ್ ಕೇರಳ ಸಂಸದ, ಈತನ ಕುರಿತಾಗಿ ಕೂಡ ಮಾಹಿತಿಯನ್ನ ಹೊರಗೆಡುತ್ತಾ ಇರೋದು ರಿಪಬ್ಲಿಕ್ ಕನ್ನಡ. ಹಾಗೇನೆ ಇವತ್ತು ಸಂಜೆ ಈಗ ನಮ್ಮ ಹೆಡ್ಲೈನ್ಸ್ ಅಲ್ಲಿ ತಗೊಂಡಿದ್ದು ವಿಠಲ ಗೌಡ ಕೊನೆಯದಾಗಿ ಆ ಬುರ್ಡೆಯನ್ನ ತಂದು ಗಿರೀಶ್ ಮಟ್ಟಣ್ಣವರಿಗೆ ಕೊಟ್ಟಿದ್ದು ಅನ್ನುವಂಥದ್ದನ್ನ ರಿವೀಲ್ ಮಾಡಿರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡ. SIT ತನಿಖೆಯಲ್ಲಿ ಈ ಅಂಶ ಬಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸುಳ್ಳು ವಿಡಿಯೋ ಮಾಡಿದ ಮತ್ತೋರ್ವ ಯೂಟ್ಯೂಬರ್ನ ಬಣ್ಣ ಬಯಲು ಮಾಡಿದ್ದು, ಈ ಅಭಿಷೇಕ್ನ ಬಣ್ಣವನ್ನ ಎಳೆಯಾಗಿ ಬಯಲು ಮಾಡಿದ್ದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ. ಸೊ ಇಡೀ ತನಿಖೆಯಲ್ಲಿ ಪ್ರತಿಯೊಂದು ಆಯಾಮವನ್ನು ಕೂಡ ಎಳೆಯಾಗಿ ಅದರ ಪೂರ್ಣ ಏನು, ಅದರ ಹಿಂದಿರೋ ಷಡ್ಯಂತ್ರ ಏನು, ಅದರ ಸತ್ಯ ಏನು ಅನ್ನೋದನ್ನ ಬಗೆದು ಕರ್ನಾಟಕದ ಜನರ ಎದುರು ಇಡುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ವೀಕ್ಷಕರು, ರಿಪಬ್ಲಿಕ್ ನಲ್ಲಿ ಬಿಗ್ ಎಕ್ಸ್ಪೋಸ್ ಈ ಪ್ರಕರಣದಲ್ಲಿ ಮಾಡಿದಂತದ್ದು ಯಾವ್ಯಾವ್ದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಪ್ರಕರಣ ಆರಂಭ ಆದಾಗಿನಿಂದಾನು ಕೂಡ ಇದರ ಪ್ರತಿಯೊಂದು ತಿರುವಿಗೆ ಕಾರಣವಾಗಿದ್ದು ಬಿಗ್ ಎಕ್ಸ್ಪೋಸ್ ಗಳನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಉದಾಹರಣೆಗೆ ಸುಜಾತಾ ಭಟ್, ಮೊದಲನೇದಾಗಿ ಸುಜಾತಾ ಭಟ್, ಅನನ್ಯ ಭಟ್ ಅನ್ನೋ ಪಾತ್ರ ಇದ್ದದ್ದೇ ಸುಳ್ಳು, ತನಗೆ ಮಗಳೇ ಇಲ್ಲ ಅಂತ ಮೊದಲು ಒಪ್ಪಿಕೊಂಡಿದ್ದು ಇದೇ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ, ನಮ್ಮ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ. ಅಷ್ಟೇ ಅಲ್ಲ, ಅವರು ಒಪ್ಕೊಂಡಿದ್ದು ಮರುದಿನ ಬೆಳಗ್ಗೆ ಈ ಮಾಸ್ಕ್ ಮ್ಯಾನು ತಾನು ಕೂಡ ಹೇಳ್ತಾ ಇರುವಂತದ್ದು ಪೂರ್ಣ ಸತ್ಯ ಅಲ್ಲ ಅಂತ SIT ಮುಂದೆ ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಯ್ತಾ. ಮತ್ತೆ ಇಡೀ ಪ್ರಕರಣಕ್ಕೊಂದು ಬಹುದೊಡ್ಡ ತಿರುವನ್ನ ಕೊಟ್ಟಿದ್ದು ಸುಜಾತಾ ಭಟ್ ಪ್ರಕರಣ, ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಆಕೆ ಒಪ್ಕೊಂಡಂತಹ ಸುಳ್ಳು. ಇನ್ನು ಮುಂದೆ ನಾವು ನೋಡೋದಾದ್ರೆ ರಿಪಬ್ಲಿಕ್ ಮಾಡಿದಂತಹ ಇನ್ನೊಂದು ಬಿಗ್ ಎಕ್ಸ್ಪೋಸ್, ಆ ಬುರ್ಡೆ ಎಲ್ಲಿಂದ ಬಂತು ಅಂತ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಆ ಬುರ್ಡೆ ಹಿಂದೆ ಬಿತ್ತು. ಆ ಬುರ್ಡೆ ಎಲ್ಲಿಂದ ಬಂತು ಅಂತ ಸಂಶೋಧನೆ ಮಾಡ್ತಾ ಹೋದಾಗ ಮತ್ತು SIT ಯಾವ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದೆ ಅನ್ನೋದನ್ನ ಫಾಲೋ ಅಪ್ ಸ್ಟೋರೀಸ್ ಮಾಡ್ತಾ ಹೋದಾಗ ಗಿರೀಶ್ ಮಟ್ಟಣ್ಣವರ ಬುರ್ಡೆ ತಂದಿದ್ದು ಅನ್ನೋ ಅಲ್ಲಿಗೆ ಬಂದು ನಿಂತ್ಕೊಂತು. ಇವತ್ತು ನೀವು ನೋಡಿದಿರಿ, ಇವತ್ತಿನ ಅಪ್ಡೇಟ್ ಏನಿದೆ ಅನ್ನೋದನ್ನ ನೋಡಿದಿರಿ. ಜಯಂತ್ ಟಿ ಚಿನ್ನಯ್ಯಗೆ ಆ ಬುರ್ಡೆಯನ್ನ ಕೊಟ್ಟಿದ್ದ, ಗಿರೀಶ್ ಮಟ್ಟಣ್ಣವರಿಗೆ ಆ ಬುರ್ಡೆಯನ್ನ ಕೊಟ್ಟಿದ್ದು ಸೌಜನ್ಯ ಮಾವ ಅನ್ನುವಂಥದ್ದು ಈಗ ಸಾಯಂಕಾಲ ಬಂದಿರತಕ್ಕಂಥ ಅಪ್ಡೇಟ್.
ಚಿನ್ನಯ್ಯನ ಜಾತಕವನ್ನ ಬಟಾ ಬಯಲು ಇಂಚಿಂಚು ಎಳೆ ಎಳೆಯಾಗಿ ಇಡೀ ಕರ್ನಾಟಕದ ಜನರ ಮುಂದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತು. ಅವರ ಮೊದಲನೇ ಪತ್ನಿಯನ್ನ ಮಾತನಾಡಿಸ್ತು ಮಂಡ್ಯಕ್ಕೆ ಹೋಗಿ, ಆನಂತರ ಚಿನ್ನಯ್ಯನ ಊರು ಸತ್ಯಮಂಗಲ, ಅಲ್ಲಿ ಹೋಗಿ ಆ ಇಡೀ ಊರು, ಆತನ ಎರಡನೇ ಪತ್ನಿ ಮತ್ತು ಕುಟುಂಬ, ಪ್ರತಿಯೊಂದು ಆತ ಎಲ್ಲಿಯವನು, ಏನ್ ಮಾಡ್ತಾ ಇದ್ದ, ಆತನ ಇಡೀ ಜಾತಕ ಏನು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತು. ಆನಂತರ ಈ ಕೇರಳದಲ್ಲಿ ಇದ್ದುಕೊಂಡು ಕಥೆ ಕಟ್ಟಿದ ಮತ್ತೊಬ್ಬ ಯೂಟ್ಯೂಬರ್ ಮನಾಫ್ ಹೇಗೆ ಕಥೆ ಕಟ್ಟಿದ, ಆತ ವಿಡಿಯೋ ಅಪ್ಲೋಡ್ ಮಾಡಿದ್ ಹೇಗೆ, ಆ ಬುರ್ಡೆ ವಿಡಿಯೋ ತಂದೆ ಒರಿಜಿನಲ್ ಅಂತ ಅಪ್ಲೋಡ್ ಮಾಡಿದ್ನಲ್ಲ, ಟೈಮಿಂಗ್ಸ್ ಏನಿತ್ತು ಅದರದ್ದು, ಈ ಎಲ್ಲ ವಿಚಾರವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಲೇಡಿ ಒಬ್ರು ಬರ್ತಾರೆ ಇದ್ರ ಮಧ್ಯದಲ್ಲಿ, ನಾನು ಸೌಜನ್ಯ ಪ್ರಕರಣಕ್ಕೆ ಸಾಕ್ಷಿ ಅಂತ ಬರ್ತಾರೆ, ನಾನು ಒಡನಾಡಿ ಸಂಸ್ಥೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂತ ಬರ್ತಾರೆ. ಆಕೆಯ ಕಥೆಯನ್ನು ಕೂಡ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸಿಎಂಐ ಹೇಳ್ಬಿಡ್ತಾರೆ, ಇಷ್ಟು ದಿವಸ ಯಾಕೆ ಕೂತ್ಕೊಂಡಿದ್ಯಮ್ಮ, ಇವ್ರು ಯಾಕೆ ಸಿಬಿಐಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಲ್ಲ ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ, ಸತ್ಯ ಗೊತ್ತಿದ್ರೆ ಇಷ್ಟು ವರ್ಷ ಯಾಕೆ ಹೇಳಲಿಲ್ಲ ಅಂತ ಮುಖ್ಯಮಂತ್ರಿಗಳು ಕೇಳ್ತಾರೆ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಸಂತೋಷ್ ಕುಮಾರ್ ಕೇರಳ ಸಂಸದ, ಈತನ ಕುರಿತಾಗಿ ಕೂಡ ಮಾಹಿತಿಯನ್ನ ಹೊರಗೆಡುತ್ತಾ ಇರೋದು ರಿಪಬ್ಲಿಕ್ ಕನ್ನಡ. ಹಾಗೇನೆ ಇವತ್ತು ಸಂಜೆ ಈಗ ನಮ್ಮ ಹೆಡ್ಲೈನ್ಸ್ ಅಲ್ಲಿ ತಗೊಂಡಿದ್ದು ವಿಠಲ ಗೌಡ ಕೊನೆಯದಾಗಿ ಆ ಬುರ್ಡೆಯನ್ನ ತಂದು ಗಿರೀಶ್ ಮಠಣ್ಣವರಿಗೆ ಕೊಟ್ಟಿದ್ದು ಅನ್ನುವಂಥದ್ದನ್ನ ರಿವೀಲ್ ಮಾಡಿರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡ. ಎಸ್ಐಟಿ ತನಿಖೆಯಲ್ಲಿ ಈ ಅಂಶ ಬಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸುಳ್ಳು ವಿಡಿಯೋ ಮಾಡಿದ ಮತ್ತೋರ್ವ ಯೂಟ್ಯೂಬರ್ನ ಬಣ್ಣ ಬಯಲು ಮಾಡಿದ್ದು, ಈ ಅಭಿಷೇಕ್ನ ಬಣ್ಣವನ್ನ ಎಳೆ ಎಳೆಯಾಗಿ ಬಯಲು ಮಾಡಿದ್ದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ. ಸೊ ಇಡೀ ತನಿಖೆಯಲ್ಲಿ ಪ್ರತಿಯೊಂದು ಆಯಾಮವನ್ನು ಕೂಡ ಎಳೆ ಎಳೆಯಾಗಿ ಅದರ ಹೂರಣ ಏನು, ಅದರ ಹಿಂದಿರೋ ಷಡ್ಯಂತ್ರ ಏನು, ಅದರ ಸತ್ಯ ಏನು ಅನ್ನೋದನ್ನ ಬಗೆದು ಕರ್ನಾಟಕದ ಜನರ ಎದುರು ಇಡುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ವೀಕ್ಷಕರು, ರಿಪಬ್ಲಿಕ್ನಲ್ಲಿ ಬಿಗ್ ಎಕ್ಸ್ಪೋಸ್ ಈ ಪ್ರಕರಣದಲ್ಲಿ ಮಾಡಿದಂಥದ್ದು ಯಾವ್ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಪ್ರಕರಣ ಆರಂಭ ಆದಾಗಿನಿಂದಾನೂ ಕೂಡ ಇದರ ಪ್ರತಿಯೊಂದು ತಿರುವಿಗೆ ಕಾರಣವಾಗಿದ್ದು ಬಿಗ್ ಎಕ್ಸ್ಪೋಸ್ ಗಳನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಉದಾಹರಣೆಗೆ ಸುಜಾತಾ ಭಟ್, ಮೊದಲನೇದಾಗಿ ಸುಜಾತಾ ಭಟ್, ಅನನ್ಯ ಭಟ್ ಅನ್ನೋ ಪಾತ್ರ ಇದ್ದದ್ದೇ ಸುಳ್ಳು, ತನಗೆ ಮಗಳೇ ಇಲ್ಲ ಅಂತ ಮೊಟ್ಟ ಮೊದಲು ಒಪ್ಪಿಕೊಂಡಿದ್ದು ಇದೇ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ, ನಮ್ಮ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ. ಅಷ್ಟೇ ಅಲ್ಲ, ಅವರು ಒಪ್ಕೊಂಡಿದ್ದು ಮರುದಿನ ಬೆಳಗ್ಗೆ ಈ ಮಾಸ್ಕ್ ಮ್ಯಾನು ತಾನು ಕೂಡ ಹೇಳ್ತಾ ಇರುವಂತದ್ದು ಪೂರ್ಣ ಸತ್ಯ ಅಲ್ಲ ಅಂತ ಎಸ್ಐಟಿ ಮುಂದೆ ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಯ್ತಾ. ಮತ್ತೆ ಇಡೀ ಪ್ರಕರಣಕ್ಕೊಂದು ಬಹುದೊಡ್ಡ ತಿರುವನ್ನ ಕೊಟ್ಟಿದ್ದು ಸುಜಾತಾ ಭಟ್ ಪ್ರಕರಣ, ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಆಕೆ ಒಪ್ಕೊಂಡಂತಹ ಸುಳ್ಳು. ಇನ್ನು ಮುಂದೆ ನಾವು ನೋಡೋದಾದ್ರೆ ರಿಪಬ್ಲಿಕ್ ಮಾಡಿದಂತಹ ಇನ್ನೊಂದು ಬಿಗ್ ಎಕ್ಸ್ಪೋಸ್, ಆ ಬುರ್ಡೆ ಎಲ್ಲಿಂದ ಬಂತು ಅಂತ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಆ ಬುರ್ಡೆ ಹಿಂದೆ ಬಿತ್ತು. ಆ ಬುರ್ಡೆ ಎಲ್ಲಿಂದ ಬಂತು ಅಂತ ಸಂಶೋಧನೆ ಮಾಡ್ತಾ ಹೋದಾಗ ಮತ್ತು ಎಸ್ಐಟಿ ಯಾವ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದೆ ಅನ್ನೋದನ್ನ ಫಾಲೋ ಅಪ್ ಸ್ಟೋರೀಸ್ ಮಾಡ್ತಾ ಹೋದಾಗ ಗಿರೀಶ್ ಮಠಣ್ಣವರ ಬುರ್ಡೆ ತಂದಿದ್ದು ಅನ್ನೋ ಅಲ್ಲಿಗೆ ಬಂದು ನಿಂತ್ಕೊಂತು. ಇವತ್ತು ನೀವು ನೋಡಿದಿರಿ, ಇವತ್ತಿನ ಅಪ್ಡೇಟ್ ಏನಿದೆ ಅನ್ನೋದನ್ನ ನೋಡಿದಿರಿ. ಜಯಂತ್ ಟಿ ಚಿನ್ನಯ್ಯಗೆ ಆ ಬುರ್ಡೆಯನ್ನ ಕೊಟ್ಟಿದ್ದ, ಗಿರೀಶ್ ಮಠಣ್ಣವರಿಗೆ ಆ ಬುರ್ಡೆಯನ್ನ ಕೊಟ್ಟಿದ್ದು ಸೌಜನ್ಯ ಮಾವ ಅನ್ನುವಂಥದ್ದು ಈಗ ಸಾಯಂಕಾಲ ಬಂದಿರತಕ್ಕಂಥ ಅಪ್ಡೇಟ್. ಚಿನ್ನಯ್ಯನ ಜಾತಕವನ್ನ ಬಟಾ ಬಯಲು ಇಂಚಿಂಚು ಎಳೆ ಎಳೆಯಾಗಿ ಇಡೀ ಕರ್ನಾಟಕದ ಜನರ ಮುಂದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತು. ಅವರ ಮೊದಲನೇ ಪತ್ನಿಯನ್ನ ಮಾತನಾಡಿಸ್ತು ಮಂಡ್ಯ